ಮಾರ್ಕ್ ಹೆಂಗಿದೆ ಅಂದರೆ ಮ್ಯಾಕ್ಸ್ ಬಂತಲ್ಲ ಅದಕ್ಕಿಂತ ಜೋರಾಗಿದೆ. ಯಾಕಂದರೆ ಇಲ್ಲಿ ಅಭಿಮಾನಿಗಳು ಫ್ಯಾನ್ಸ್ಗಳು ಈಗ 4 ದಿವಸದಿಂದ ಇಲ್ಲಿ ಕೆಲಸ ಮಾಡ್ತಾ ಇರೋದು ನೋಡ್ಬಿಟ್ರೆ ನಮಗೇನಪ್ಪ ಇದು ಇವರು ಮನೆಯಿಂದ ಬಂದು ಬೆಳಗ್ಗೆಯಿಂದ ಹಿಡಿದು ರಾತ್ರಿ ಮಠ ಇರೋ ಕಟೌಟ್ಗಳು ರೋಡಿಗೆ ಕಟ್ಟೋದು ಬ್ಯಾನರ್ ಕಟ್ಟೋದು ಇದೆಲ್ಲ ಮಾಡೋದು ನೋಡ್ಬಿಟ್ರೆ ಏನೋ ಒಂದು ಹಬ್ಬದ ವಾತಾವರಣ ಆಗ್ಬಿಟ್ಟಿದೆ. ಯಾಕಂದರೆ 2 ಥಿಯೇಟ್ರ್ ಎಲ್ಲ ತುಂಬಿದೆ, ಜಾಗ ಹುಡುಕ್ತಾರೆ ಹಾಕೋಕ್ಕೆ. ಆ ಥರ ಹುಡುಕಿ ಜಾಗ ಸಿಕ್ಕಲ್ಲೇ ಹಾಕಿದ್ದಾರೆ. ಇದು ನೋಡ್ಬಿಟ್ರೆ ಇದು ಏನಪ್ಪ ಅಂದರೆ ಮ್ಯಾಕ್ಸ್ಗಿನ ಮಾರ್ಕ್ ಜೋರಾಗ್ತತಿ ಅಂತ ನಮಗೊಂದು ಅನಿಸಿಕೆ ಐತಿ. ಎಲ್ಲರೂ ಈಗ ಈ ವರ್ಷದಾಗಂತೂ ಕನ್ನಡ ಸಿನಿಮಾನೇ ಚೆನ್ನಾಗಿ ಬರ್ತಾ ಇರೋದು. ಇದು ಬಿಟ್ಟರೆ ಈಗ ಹಿಂದಿ ತಗೊಳ್ಳಿ ತೆಲುಗು ತಗೊಳ್ಳಿ ಯಾವುವು ಬರ್ತಾ ಇಲ್ಲ. ಕನ್ನಡ ಒಂದೇ ಈಗ ನಂಬರ್ 1ನಲ್ಲಿ ಹೋಗ್ತಾ ಇದೆ. ಸೂಪ್ರಮ್ ಶೋ ಆಗಲಿ, ಈಗ ಮನೆ ದರ್ಶನ್ ಡೆವಿಲ್ ಆಗಲಿ, ಯಾವಾಗಲಿ ಒಟ್ಟಿಗೆ ಕನ್ನಡ ಸಿನಿಮಾನೇ ಈಗ ಜನ ಭಾಳ ಕ್ರೇಜಾಗಿ ನೋಡ್ತಾ ಇದ್ದಾರೆ. ಈ ವರ್ಷ ಆಯಿತು, ಈ ವರ್ಷ ಮ್ಯಾಗ ನೆಕ್ಸ್ಟ್ ಬರೋ 26ಕ್ಕೂ ಇದೇ ಥರ ಕನ್ನಡ ಸಿನಿಮಾ ಹೆಚ್ಚಿಗೆ ಬಂದು ಇದೇ ಥರ ಎಲ್ಲರದ್ದು ಚೆನ್ನಾಗಿ ಬರಲಿ ಅಂತ ನಾವು ಕೇಳ್ತೇವೆ. ಬೆಳಗ್ಗೆ 6 ಗಂಟೆಗೆ 2 ಥಿಯೇಟ್ರಿಗೂ ಫ್ಯಾನ್ ಶೋ ಇದೆ. 2 ಥಿಯೇಟ್ರ್ ಟಿಕೆಟು ಶೋಲ್ಡ್ ಔಟ್ ಆಗಿದೆ. ಮತ್ತು ಅವತ್ತಿನ ದಿವಸ ಪೂರ್ತಿ ಶೋಲ್ಡ್ ಔಟ್ ಆದಂಗೆ 3 ಡೇಸ್ ಅಂತೂ ಶೋಲ್ಡ್ ಔಟ್ ಆಗಿರುತ್ತೆ. ಯಾಕೆಂದ್ರೆ ಇನ್ನೂ ಟಿಕೆಟ್ ಬುಕ್ಕಿಂಗ್ ಮಾಡ್ತಾ ಇದ್ದಾವೆ. ಆಗುತ್ತೆ 3 ದಿವಸದಿಂದನೇ ಆಗುತ್ತೆ. ಹೆಚ್ಚಿನ ಈಗ ಏನಪ್ಪ ಅಂದ್ರೆ ಕನ್ನಡ ಸಿನಿಮಾನೇ ಜನ ಹೆಚ್ಚಿಗೆ ನೋಡ್ತಾ ಇದ್ದಾರೆ. ಇದರಿಂದ ಹಿಂಗೆ ನೋಡೋದ್ರಿಂದ ನಮ್ಮ ಥಿಯೇಟ್ರಿಗಳಿಗೂ ಒಂದು ಹೆಸರು ಬರುತ್ತೆ. ಥಿಯೇಟ್ರಿಗಳಿಗೆ ಹೆಸರು ಬರುತ್ತೆ. ನೋಡಪ್ಪ ಥಿಯೇಟ್ರು ಇಂಥ ಥಿಯೇಟ್ರ್ ಮ್ಯಾಕ್ಸ್ ಹೋತು, ಮಾರ್ಕ್ ಹೋತು, ಅದೇ ಥಿಯೇಟ್ರಿಗೆ ಹಾಕಿದ್ದಾರೆ ಅಂತ ನಮಗೂ ಒಂದು ಖುಷಿ ಆಗುತ್ತೆ. ಹಾಗಾಗಿ ಹಿಂಗೆ ಇದಕ್ಕಿಂತ ಚೆನ್ನಾಗಿ ಬರಲಿ ಅಂತ ನಾವು ಕೇಳ್ತೇವೆ. ನನ್ನ ಹೆಸರು ಜ್ಞಾನೇಶ್ವರ ಹರಿಹರ, ತ್ರಿನೇತ್ರ ತ್ರಿಶೂಲ್ ಥಿಯೇಟರ್ ದಾವಣಗೆರೆಯಲ್ಲಿ ಸ್ಟಾಪ್. ಓಕೆ. ಈಗ ಮಾರ್ಕ್ ಏನೈತಲ್ಲ ಅದು ಇಟ್ ವಿಲ್ ಮೇಕ್ ಮಾರ್ಕ್. ಮ್ಯಾಕ್ಸ್ ನಮ್ಮಲ್ಲಿನ ಹಾಕಿತ್ತು ತ್ರಿನೇತ್ರ ಥಿಯೇಟರ್ನಲ್ಲಿ. ಕಲೆಕ್ಷನ್ ಸೂಪರ್, ಪಿಕ್ಚರ್ ಅವ್ರದ್ದು ಚೆನ್ನಾಗಿ ಬಂದಿತ್ತು. ಈ ಸತಿ ಮ್ಯಾಕ್ಸ್ ಮಾರ್ಕ್ ನೋಡಿದಪ್ಪ ಅಂತ ಹೇಳಿದ್ರೆ ಈ ಬ್ಯಾನರು ಇವು ಎಲ್ಲ ಕಟ್ಟಿದ್ ನೋಡಿದಪ್ಪ ಅಂತ ಹೇಳಿದ್ರೆ ನನಗೆ ಇದು ಏನಪ್ಪ ನಿರೀಕ್ಷೆ ಮೀರಿ ಕೆಲಸ ಮಾಡಿದಾರೆ ಜನ. ಆಮೇಲೆ ಅಷ್ಟೇ ಉತ್ಸಾಹ ಅದಾರ ಯುವಕರು ಕೂಡ. ಯಾವ ಯುವಕರು ಗೊತ್ತಿಲ್ಲ ಹಂಗ ಬಂದು ಎಲ್ಲ ಮಾಡಿ ನಮ್ಮಲ್ಲಿ ಅಡ್ವಾನ್ಸ್ ಆಗಿ ಟಿಕೆಟ್ ಆಗಿ ತಗೊಂಡು ನಮ್ದು ಅವತ್ತಿನ ದಿವಸ 2 ಥಿಯೇಟರ್ನಲ್ಲಿ 7 ಶೋಸ್ ಕೊಟ್ಟಿದ್ದೇವೆ ನಾವು. ಸೂಪರ್. ಫ್ಯಾನ್ ಶೋದಿಂದ ಹಿಡಿದು 7 ಶೋಸ್ ಕೊಟ್ಟಿದ್ದೇವೆ. 7 ಶೋಸ್ ಕೂಡ ಫ್ಯಾನ್ ಶೋದು ಆಲ್ರೆಡಿ 2 ಥಿಯೇಟರ್ ಕೂಡ ಫುಲ್ ಬುಕಿಂಗ್ ಆಗಿಬಿಟ್ಟಿದೆ, ತಗೊಂಡು ಬಿಟ್ಟಿದ್ದಾರೆ. ಆಗಲೇ ಸೋಲ್ಡ್ ಔಟ್ ಆಗಿದೆ. ನೆಕ್ಸ್ಟ್ ಇವು ಇನ್ನು ಆಗ್ತಾ ಇದಾವೆ ಎಲ್ಲವೂ, ಆದ್ರೆ ಹೌಸ್ಫುಲ್ ಆಗೋ ಇದು ಇದೆ. ಆಮೇಲೆ ಇದು ಮಾರ್ಕ್ ಸುದೀಪ್ ಇಂದೇನೈತಲ್ಲ ಅವ್ರ ಡೈರೆಕ್ಟರ್, ಇವು ಪಿಕ್ಚರ್ ಅವರ ಥೀಮು ಒಳ್ಳೆ ಒಂದು ಚೆನ್ನಾಗಿರ್ತೈತಿ. ಒಂದು ಏನೋ ಒಂದು ಮೆಸೇಜ್ ಇರ್ತೈತಿ. ಅದೇ ಹೋದೆ ಅಂತೆಲ್ಲ ಎಲ್ಲರೂ ಹಾರ್ಡ್ ವರ್ಕರು, ಡೆಡಿಕೇಶನ್ನು. ಆಮೇಲೆ ರಿಯಲ್ ಬ್ಯಾನರ್ ಕಟ್ಟೋದು ನೋಡಿದಪ್ಪ ಅಂತ ಹೇಳಿದ್ರೆ ಇಷ್ಟು ಬ್ಯಾನರ್ ನಮ್ಮ ದಾವಣಗೆರೆಯಲ್ಲಿ ಇವ್ರಿಗೆ ಕಟ್ಟೋಷ್ಟು ನೋಡಿ ನಾನು ನೋಡೇ ಇಲ್ಲ. ಅದು ನೀವೆಲ್ಲ ತಗೊಳ್ಬೇಕು. ಅದು ಬ್ಯಾನರ್ ಎಲ್ಲೆಲ್ಲಿ ಕಟ್ಟಿದಾರ ನಾನು ತಗೊಂಡ್ರೆ ನಿಮಗೆ ಅನುಕೂಲ ಗೊತ್ತಾಗುತ್ತೆ. ಅದು ಅವರೆಲ್ಲ DJ-ಗೆ ತರ್ತೇನೆ ಅಂತ ಹೇಳಿದ್ದಾರೆ. ಆಮೇಲೆ ಪೂಜೆ ಮಾಡಿ 6 ಗಂಟೆಗಿಂದ 6:30 ಏನೋ ಚಾಲೂ ಮಾಡ್ತೇನೆ ಅಂತ ಹೇಳಿದ್ದಾರೆ. ಡೊಳ್ಳು ಸಮೇತ ಒಳ್ಳೆ ವಿಜೃಂಭಣೆಯಿಂದ ಬರ್ತೇವೆ, ನೀವೆಲ್ಲ ತಯಾರಿರ್ರಿ ಅಂತಾನು ಹೇಳಿ ನಮಗೆ ಹೋಗಿದ್ದಾರೆ. ಅಷ್ಟೇ. 2 ಥಿಯೇಟರ್ ಹೌಸ್ಫುಲ್ ಆಗಿ ಹೋಗೋದು. ಫ್ಯಾನ್ ಶೋಗೆ 6 ಗಂಟೆಗೆ 2 ಥಿಯೇಟರ್ ಶೋ ನಡೆಯಕ್ಕೆ ಕೊಟ್ಟಿದ್ದಾರೆ ಓನರು. ಮ್ಯಾಕ್ಸು ಬಂತು, ಅದು ಚೆನ್ನಾಗಿ ಹೋಯ್ತು. ಮ್ಯಾಕ್ಸು ಚೆನ್ನಾಗಿ ಹೋಯ್ತು. ಪಿಕ್ಚರ್ ಎಲ್ಲ ಇವು ಸುದೀಪ್ ಅವರೆಲ್ಲ ಚೆನ್ನಾಗೇ ಬಂದಿದ್ದವು. ಫಸ್ಟ್ ಫಿಲ್ಮ್ ಪರಿಷ ನಂತರ ಎಲ್ಲ ಪಿಕ್ಚರ್ ಹಿಟ್ ಆಗಿದ್ದವು. ಮೊನ್ನೊಂದಿಲ್ಲಿ ನಮ್ಮ ಥಿಯೇಟ್ರಿಗೆ ಮ್ಯಾಕ್ಸ್ ಬಂತು, ಅದು ಹೋಯ್ತು. ಎಲ್ಲ ಪಿಕ್ಚರ್ ಪಾಸ್ ಹಾಕ್ಯಂತ ಹೋಗ್ಯಾವು. ಇದು ಆಗ್ಬೋದು. ಇದು ಅವರೇ ಡೈರೆಕ್ಟ್ರ್, ಚೆನ್ನಾಗಿ ಹೋಗ್ಬೋದು ಪಿಕ್ಚರ್. ಇದು ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ತೀನಿ. ಏನು ಇಷ್ಟಪಡ್ತೀನಿ ಅಂದರೆ ಕಿಚ್ಚ ಸುದೀಪ್ ಯಾವತ್ತಿಗೈತಲ್ಲ ನಮ್ಮ ನಾವು ಫ್ಯಾನ್ಗಳು ಅವ್ರಿಗೈತಲ್ಲ ಅಭಿಮಾನ ಇಟ್ಟಿದ್ದೀವಿ. ಅದು ಪ್ರಕಾರ ಅವರು ಚೆನ್ನಾಗಿ ಪಿಕ್ಚರ್ ಮಾಡ್ತಾರೆ ಅನ್ನೋದು ನಮ್ಗೆ ನಂಬಿಕೆ ಇದೆ. ಅದು ನಡೆಸ್ಕೊಂತ ಹೋದ್ರೆ ಆಯ್ತಾ ನಮಗೆ ಭಾಳ ಖುಷಿ. ಆಮೇಲೆ ಇನ್ನೂ ಒಂದೇನೆಂದರೆ ನಮ್ಮ ಟಾಕೀಸಿಗೆ ಏನು ಪಿಕ್ಚರ್ ಬಂದಿದೆಯಲ್ಲ ಅದು ಭಾಳ ಖುಷಿ ಆಗಿಬಿಡ್ತು.